ನನ್ನ ಪ್ರಿಯ ಪ್ರೇಕ್ಷಕರಿಗೆ ನಮಸ್ಕಾರ. ಇಲ್ಲಿ ಇಂದಿನ ಪ್ರಚಲಿತ ಸುದ್ದಿಗಳನ್ನ ನೋಡೋದಾದ್ರೆ ಬನ್ನಿ ಪರೀಕ್ಷಾರ್ಥಿಗಳಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ವಿಚಾರಕ್ಕೆ ಹೋಗೋಣ. ಬ್ರಿಕ್ಸ್ ಅಂತಕ್ಕಂತ ಒಂದು ಸಭೆ ನಡೀತು. ಇದೇನಪ್ಪಾ ಅಂದ್ರೆ ಇಂದೋರ್ನಲ್ಲಿ ಘೋಷಣೆ ಆಗಿರ್ತಕ್ಕಂಥದ್ದು. ಇದೀಗ ಸುದ್ದಿಯಲ್ಲಿರ್ತಕ್ಕಂಥ ವಿಚಾರ, ಬ್ರಿಕ್ಸ್ ಕೃಷಿ ಮಂತ್ರಿಗಳು ಮತ್ತು ಅಧಿಕಾರಿಗಳ ಮಟ್ಟದಲ್ಲಿ ಸಭೆಯನ್ನ ಇಂದೋರ್ನಲ್ಲಿ ನಡೆಸಿದ್ರು. ಇದರಲ್ಲಿ ಬ್ರಿಕ್ಸ್ ಇಂದೋರ್ ಘೋಷಣೆಯನ್ನ ಸರ್ವಾನುಮತದಿಂದ ಅಳವಡಿಸಿಕೊಂಡ್ರು. ಪ್ರಮುಖ ವಿಚಾರ ಏನಪ್ಪಾ ಅಂತಂದ್ರೆ ನೋಡಿ, ಬ್ರಿಕ್ಸ್ ನ ಪಾಲು, ಬ್ರಿಕ್ಸ್ ಅಂತಕ್ಕಂಥದ್ದು 5 ಅತಿ ದೊಡ್ಡ ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನ ಒಳಗೊಂಡಿರುತ್ತೆ, ಒಟ್ಟುಗೂಡಿಸುತ್ತೆ. ಆಯ್ತಾ. ಇದು ಜಾಗತಿಕ ಜನಸಂಖ್ಯೆ 41%, ಜಾಗತಿಕ GDP 24%, ಆಮೇಲೆ ಜಾಗತಿಕ ವ್ಯಾಪಾರ 16%, ಇಷ್ಟನ್ನ ಪ್ರತಿನಿಧಿಸುತ್ತೆ. 2028ರ ವೇಳೆಗೆ ಬ್ರಿಕ್ಸ್ ಜಾಗತಿಕ ಆರ್ಥಿಕತೆಯ 35% ಮಾಡೋ ಒಂದು ನಿರೀಕ್ಷೆ ಕೂಡ ಹೊಂದಿದೆ. ಇದರ ವೇದಿಕೆಯ ಅಧ್ಯಕ್ಷತೆಯನ್ನ ಸದಸ್ಯರ ನಡುವೆ ವಾರ್ಷಿಕವಾಗಿ ಹಂಚಿಕೊಳ್ತಾರೆ. ಜೊತೆಗೆ ಇದು ವಿಶ್ವದ ಪ್ರಮುಖ ಉದಯೋನ್ಮುಖ ಆರ್ಥಿಕತೆಯನ್ನ ಹೊಂದಿರುವ ರಾಷ್ಟ್ರಗಳ ಗುಂಪಿಗೆ ಸಂಕ್ಷಿಪ್ತ ರೂಪವಾಗಿದೆ. ಅಂದ್ರೆ ಅವ್ ಯಾವ್ದಪ್ಪ ಅಂದ್ರೆ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ. ಇವು 2010ರಲ್ಲಿ ಸೇರ್ಪಡೆ ಆದವು. ಬ್ರೆಜಿಲ್, ರಷ್ಯಾ, ಭಾರತ, ಚೀನಾದ 4 ಉದಯೋನ್ಮುಖ ಆರ್ಥಿಕತೆಗಳನ್ನ ವಿವರಿಸೋದಕ್ಕೆ 2001ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಿಮ್ ಓ ನೀಲ್ ಅವರು ಬ್ರಿಕ್ಸ್ ಅನ್ನೋ ಒಂದು ಪದವನ್ನ ಸೃಷ್ಟಿ ಮಾಡಿದ್ರು. ಇತ್ತೀಚೆಗೆ ಅದನ್ನ ಬ್ರಿಕ್ಸ್ ಪ್ಲಸ್ ಅಂತ ಹೇಳ್ಬಿಟ್ಟು 2024-25ರಲ್ಲಿ ಈ ಒಕ್ಕೂಟ ಈಜಿಪ್ಟ್, ಇಥಿಯೋಪಿಯಾ, ಇರಾನ್, UAE ಮತ್ತು ಇಂಡೋನೇಷ್ಯಾವನ್ನ ಒಳಗೊಳ್ಳಲು ವಿಸ್ತರಿಸಿತು. ಸೌದಿ ಅರೇಬಿಯಾ ಆಹ್ವಾನವನ್ನ ಸ್ವೀಕಾರ ಮಾಡಿದೆ, ಆದರೆ ಇನ್ನೂ ತನ್ನ ಸದಸ್ಯತ್ವವನ್ನ ಔಪಚಾರಿಕವಾಗಿ ಅದು ಘೋಷಣೆ ಮಾಡಿಲ್ಲ. ಇನ್ನ ಇದು ಯಾವ ವಿಚಾರವನ್ನ ಪ್ರಮುಖವಾಗಿ ಗಮನ ಹರಿಸಿದ ಕ್ಷೇತ್ರ ಏನಪ್ಪಾ ಅಂದ್ರೆ, ಇದರಲ್ಲಿ ಸಣ್ಣ ರೈತರಿಗೆ ಸಹಾಯ ಮಾಡುವುದು, ಸಣ್ಣ ರೈತರು, ಮಹಿಳೆಯರು, ಯುವಕರಿಗೆ ಸಹಾಯ ಮಾಡುವತ್ತ ಗಮನವನ್ನ ಹರಿಸುತ್ತೆ. ಆಹಾರ ಭದ್ರತೆಯನ್ನು ಒದಗಿಸುತ್ತೆ. ಜಗತ್ತಿಗೆ ಆಹಾರವನ್ನು ಒದಗಿಸಲು ಒಟ್ಟಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಹೊಸ ತಂತ್ರಜ್ಞಾನ, ಕೃಷಿಯಲ್ಲಿ AI ಮತ್ತು ಡಿಜಿಟಲ್ ನಕ್ಷೆಗಳಂತಹ ಸ್ಮಾರ್ಟ್ ಸಾಧನಗಳನ್ನ ಬಳಸುತ್ತೆ. ಸುರಕ್ಷಿತ ಕೃಷಿ, ಸಾವಯವ ಮತ್ತು ನೈಸರ್ಗಿಕ ಕೃಷಿಯೊಂದಿಗೆ ಪ್ರಕೃತಿಯನ್ನ ಸಂರಕ್ಷಣೆ ಮಾಡುತ್ತೆ. ಜೊತೆಗೆ ಡಿಜಿಟಲ್ ಕೃಷಿಯ ಒಂದು ಜಾಲವನ್ನ ಇದು ಕೂಡ ಇದೆ. ರೈತರ ಕೃಷಿ ಭೂಮಿಗಳಿಗೆ ಡಿಜಿಟಲ್ ಪರಿಕರಗಳನ್ನ ಪರಿಚಯಿಸುವ ಉದ್ದೇಶದಿಂದ IIT ದೆಹಲಿ ನೇತೃತ್ವದಲ್ಲಿ ಈ ಉಪಕ್ರಮವನ್ನ ಆರಂಭ ಮಾಡಿದ್ದಾರೆ ಅಂತಕ್ಕಂತ ಒಂದು ವಿಚಾರ. ನೋಡಿ, ಈ ಬ್ರಿಕ್ಸ್ ಸಂಘಟನೆ ಅಂತಕ್ಕಂಥದ್ದು ತನ್ನದೇ ಆದ ಹೊಸ ಒಂದು ಕರೆನ್ಸಿ ವ್ಯವಸ್ಥೆಯನ್ನು ಕೂಡ ಪ್ರಾರಂಭ ಮಾಡೋದಕ್ಕೆ ಯೋಚನೆ ಮಾಡ್ತಾ ಇದೆ. ಇದು ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ US ಡಾಲರ್ ಮೇಲಿನ ಅವಲಂಬನೆಯನ್ನ ತಗ್ಗಿಸುವ, ಡಾಲರ್ ಪ್ರಭಾವವನ್ನ ಕಡಿತ, ಡಾಲರ್ ಅಪಮೌಲ್ಯೀಕರಣ ಮಾಡ್ತಕ್ಕಂಥ ಪ್ರಕ್ರಿಯೆಯತ್ತ ಇಟ್ಟಿರುವ ಒಂದು ಪ್ರಮುಖ ಹೆಜ್ಜೆ ಕೂಡ ಇದಾಗಿದೆ. ಇದಿಷ್ಟು ಬ್ರಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ನಡೆದಂತಹ ಒಂದು ಸುದ್ದಿ, ಇತ್ತೀಚೆಗೆ ಪ್ರಚಲಿತದಲ್ಲಿದ್ದಂತ ಒಂದು ಸುದ್ದಿ. ಇನ್ನು ಮುಂದಿನ ವಿಚಾರವನ್ನ ನೋಡೋದಾದ್ರೆ ನೋಡಿ, ಫ್ರಾನ್ಸ್ ನಲ್ಲಿ 52ನೇ G7 ಶೃಂಗಸಭೆ ಅಂತಕ್ಕಂಥದ್ದು ನಡೀತು. ಈ ಶೃಂಗಸಭೆ ಬಗ್ಗೆ ಪ್ರಸ್ತುತ ವಿಚಾರ ಆಗಿರೋದ್ರಿಂದ ಖಂಡಿತವಾಗಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಬಂದೇ ಬರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ. ನೋಡಿ, ಇಲ್ಲಿ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಫ್ರಾನ್ಸ್ನ ಏವಿಯನ್ ಲೆಸ್ ಬೈನ್ಸ್ ನಲ್ಲಿ ಫ್ರಾನ್ಸ್ ನಲ್ಲಿ ಜರುಗಿದ 52ನೇ G7 ಶೃಂಗಸಭೆಯ ಅಧಿವೇಶನವನ್ನ ಉದ್ದೇಶಿಸಿ ಮಾತನಾಡಿದ್ರು. ಇಲ್ಲಿ ಯಾವ ಸ್ಥಳದಲ್ಲಿ ನಡೀತಪ್ಪ ಅಂತಂದ್ರೆ ಏವಿಯನ್ ಲೆಸ್ ಬೈನ್ಸ್ ಫ್ರಾನ್ಸ್ ನಲ್ಲಿ ನಡೀತು. ಇದು ಯಾವಾಗ ಪ್ರಾರಂಭ ಮಾಡಿದ್ರು ಶೃಂಗಸಭೆಯನ್ನ ಅಂದ್ರೆ 15ರಿಂದ 17ನೇ ತಾರೀಕುವರೆಗೂ. ಇದ್ರ ಮುಖ್ಯ ಶೃಂಗಸಭೆ ಅಂತಕ್ಕಂಥದ್ದು ಯಾವಾಗ ನಡೀತು ಅಂದ್ರೆ 17ರಿಂದ 18ರಂದು ನಡೀತು. ಇದು ಭಾಗವಹಿಸುವಿಕೆ ಹೇಗಪ್ಪಾ ಅಂದ್ರೆ ಔಪಚಾರಿಕ ಮತ್ತು ಪಾಲುದಾರ ದೇಶವಾಗಿ 13ನೇ ಬಾರಿ ಭಾರತ ಅಂತಕ್ಕಂಥದ್ದು ಭಾಗವಹಿಸಿದೆ. ಇಲ್ಲಿ G7 ಶೃಂಗಸಭೆಯಲ್ಲಿ ಸತತವಾಗಿ 7ನೇ ಬಾರಿಗೆ ಪ್ರಧಾನಿ ಮೋದಿ ಭಾಗವಹಿಸಿದ್ದಾರೆ. ಜೊತೆಗೆ G7 ಶೃಂಗಸಭೆಯಲ್ಲಿ ಸತತವಾಗಿ 7ನೇ ಬಾರಿ ಭಾಗವಹಿಸಿದ್ದಲ್ಲದೇನೆ ಸತತವಾಗಿ 8ನೇ ಬಾರಿ ಭಾಗವಹಿಸೋದಕ್ಕೆ ಆಹ್ವಾನ ಕೂಡ ದೊರೆತಿದೆ. ಜೊತೆಗೆ ಇದನ್ನ ಫ್ರಾನ್ಸ್ನ ಅಧ್ಯಕ್ಷ ಆಗಿರ್ತಕ್ಕಂತಹ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಅವರಿಂದ ಪ್ರಧಾನಿಗೆ ಆಹ್ವಾನ ಅಂತಕ್ಕಂಥದ್ದು ದೊರೆತಿದೆ. G7 ಅಂದ್ರೆ 52ನೇ G7 ಶೃಂಗಸಭೆ ಅಂತಕ್ಕಂಥದ್ದು ಅಲ್ಲಿ ಚರ್ಚಿಸಲಾದ ಪ್ರಮುಖ ವಿಚಾರ ಏನಪ್ಪಾ ಅಂದ್ರೆ ಆರ್ಥಿಕ ಭದ್ರತೆಯನ್ನು ಒದಗಿಸಬೇಕು, ಕೃತಕ ಬುದ್ಧಿಮತ್ತೆ ಆಡಳಿತದಲ್ಲಿ
ಅದಕ್ಕೆ ಒಪ್ಪಂದಗಳನ್ನ ಮಾಡ್ಕೋಬೇಕು. ಆಮೇಲೆ ಉಕ್ರೇನ್ ಬೆಂಬಲ ಅಂತಕ್ಕಂಥದ್ದು, ಮಧ್ಯಪ್ರಾಚ್ಯ, ಜಾಗತಿಕ ಆರೋಗ್ಯ, ಆಹಾರ ಭದ್ರತೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಅಲ್ಲಿ ಪ್ರಮುಖವಾಗಿ ಚರ್ಚೆ ಅಂತಕ್ಕಂಥದ್ದು ನಡೀತು. ಇನ್ನು ಶೃಂಗಸಭೆಯ ಪ್ರಮುಖ ಘೋಷಣೆಗಳೇನಾದವು ಅಂತಂದ್ರೆ, ಘೋಷಣೆ ಏನು ಅಂದ್ರೆ ಅಭಿವೃದ್ಧಿ ಮತ್ತು ಹಣಕಾಸು, 3 ಸ್ತಂಭ ವಿಧಾನ ಅಂದ್ರೆ 3 ಪಿಲ್ಲರ್ ಅಪ್ರೋಚ್ ಅಂತಕ್ಕಂಥದ್ದು, ಎಬೋಲಾ ನಿಯಂತ್ರಣ ಅಂತಕ್ಕಂಥದ್ದು, ಕ್ಯಾನ್ಸರ್ ನಿಯಂತ್ರಣ ಅಂತಕ್ಕಂಥದ್ದು, ಭೂ ರಾಜಕೀಯ, ವಲಸಿಗರ ಕಳ್ಳ ಸಾಗಣೆ, ಮಾದಕ ವಸ್ತುಗಳ ತಡೆ. ಇದಿಷ್ಟು ಪ್ರಮುಖ ಅಂಶಗಳ ಘೋಷಣೆ ಅಂತಕ್ಕಂಥದ್ದು. ಏನು ಅಂತಂದ್ರೆ ನೋಡಿ, ಏನೇನು ನಿರ್ಣಯಗಳನ್ನ ಕೈಗೊಂಡ್ರು ಅಂದ್ರೆ, ಅಭಿವೃದ್ಧಿ, ಹಣಕಾಸು ವಿಚಾರವಾಗಿ ಖಾಸಗಿ ಬಂಡವಾಳ ಕ್ರೋಢೀಕರಣ ಹಾಗೂ IMF, ವಿಶ್ವ ಬ್ಯಾಂಕ್ 3 ಸ್ತಂಭಗಳ ವಿಧಾನವನ್ನ ಬಲಪಡಿಸೋದಕ್ಕೆ ಕರೆ ನೀಡಿದ್ರು. ಇನ್ನು 3 ಸ್ತಂಭಗಳ ವಿಧಾನ ಅಂದ್ರೆ ಹಿಂದುಳಿದ ರಾಷ್ಟ್ರಗಳ ಸಾಲದ ಹೊರೆ ತಗ್ಗಿಸೋದಕ್ಕೆ ರಚನಾತ್ಮಕ ಸುಧಾರಣೆ ಮತ್ತು ಹಣಕಾಸು ಬೆಂಬಲವನ್ನ ಒದಗಿಸುತ್ತೆ ಅಂತ ಹೇಳಿದ್ರು. ಎಬೋಲಾ ನಿಯಂತ್ರಣ ಅಂದ್ರೆ ಕಾಂಗೋ ಮತ್ತು ಉಗಾಂಡದಲ್ಲಿನ ಬುಂಡಿ ಬುಗ್ಯೋ ಎಬೋಲಾ ನಿಯಂತ್ರಣಕ್ಕೆ ಕಟ್ಟುನಿಟ್ಟಿನ ಅಂತಾರಾಷ್ಟ್ರೀಯ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಕೂಡ ನಿರ್ಣಯವನ್ನ ತಗೊಂಡ್ರು. ಕ್ಯಾನ್ಸರ್ ನಿಯಂತ್ರಣದ ಬಗ್ಗೆ, ಕ್ಯಾನ್ಸರ್ ಸಂಶೋಧನೆ ಮತ್ತು ಶ್ವಾಸಕೋಶದ ಕ್ಯಾನ್ಸರ್ ಮರಣ ಪ್ರಮಾಣ ಇಳಿಕೆ ಮತ್ತು ಮಕ್ಕಳ ಕ್ಯಾನ್ಸರ್ ದತ್ತಾಂಶ ಲಭ್ಯತೆ ಬದ್ಧತೆ ಬಗ್ಗೆ ನಿರ್ಣಯವನ್ನ ಕೈಗೊಂಡ್ರು. ಭೂ ರಾಜಕೀಯದ ಬಗ್ಗೆ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪೆಸಿಫಿಕ್ ವಲಯಗಳನ್ನ ಬೆಂಬಲಿಸಿ ಇರಾನ್ ಮತ್ತು ಉತ್ತರ ಕೊರಿಯಾದ ಪರಮಾಣು ಕಾರ್ಯಕ್ರಮಗಳನ್ನ ಬಗ್ಗೆ ತೀವ್ರ ಕಳವಳವನ್ನ ವ್ಯಕ್ತಪಡಿಸಿದ್ರು. ವಲಸಿಗರ ಬಗ್ಗೆ ಆನ್ಲೈನ್ ವೇದಿಕೆಗಳ ಸಹಕಾರದೊಂದಿಗೆ ಮಾನವ ಕಳ್ಳ ಸಾಗಣೆಗೆ ಜಾಲಗಳನ್ನ ವಿರುದ್ಧ ಕಠಿಣ ಕಾನೂನು ಕ್ರಮಗಳನ್ನ ತಗೊಂಡ್ರು. ವಲಸಿಗರ ಕಳ್ಳ ಸಾಗಣೆ ಬಗ್ಗೆ ಓಕೆನಾ. ಇನ್ನ ಕಡಲ ಮಾದಕ ವಸ್ತು ಕಳ್ಳ ಸಾಗಣೆ ಮತ್ತು ಅಕ್ರಮ ಹಣಕಾಸು ಹರಿವು ಅಂತಕ್ಕಂಥದ್ದನ್ನು ತಡೆಯಲು G7+ ಬಂದರುಗಳ ಜಾಲ, G7+ ಪೋರ್ಟ್ ನೆಟ್ ವರ್ಕ್ ಘೋಷಿಸಲಾಯಿತು. ಇದಿಷ್ಟು G7 ಶೃಂಗಸಭೆಗೆ ಎಷ್ಟು 52ನೇ ಶೃಂಗಸಭೆ. ಓಕೆ, 52ನೇ ಶೃಂಗಸಭೆ ಅಂತಕ್ಕಂಥದ್ದು. ಇನ್ನ ಒಂದೇ ಒಂದು ವಿಚಾರವನ್ನ ನೋಡಿ ಈ ವಿಡಿಯೋ ಮುಕ್ತ ಮಾಡೋಣ. ಏನಪ್ಪ ವಿಚಾರ ಅಂದ್ರೆ, 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಅಂತಕ್ಕಂಥದ್ದು ನಡೀತು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಯಾವ ಸ್ಲೋಗನ್ ಇಂದ ಇದನ್ನ ಮುಕ್ತಾಯ ಅಂದ್ರೆ ಈ ವರ್ಷ ಆಚರಿಸ್ತಿದ್ರು ಅಂದ್ರೆ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತಕ್ಕಂಥ ಒಂದು ಸ್ಲೋಗನ್ ಇಂದ, ಯೋಗ ಫಾರ್ ದ ಹೆಲ್ದಿ ಏಜಿಂಗ್ ಅಂತಕ್ಕಂಥ ಒಂದು ಧ್ಯೇಯ ವಾಕ್ಯದಿಂದ ಯೋಗ ದಿನಾಚರಣೆಯನ್ನು ಯಾವಾಗ ಆಚರಣೆ ಮಾಡ್ತಾರೆ? ಜೂನ್ 21ನೇ ತಾರೀಕು ಆಚರಣೆ ಮಾಡ್ತಾರೆ. ಓಕೆನಾ. ಯಾಕೆ ಜೂನ್ 21 ಆಗ್ಬೇಕು ಅಂತಂದ್ರೆ ನೋಡಿ, ಉತ್ತರಾರ್ಧಗೋಳದಲ್ಲಿ ವರ್ಷದ ಅತ್ಯಂತ ದೀರ್ಘವಾದ ಹಗಲನ್ನ ಹೊಂದಿರುವ ಈ ದಿನವನ್ನ ಬೇಸಿಗೆಯ ಆಯನ ಸಂಕ್ರಾಂತಿಯನ್ನು ಅಂತ ಹೇಳಿ ಸೂಚಿಸ್ತಾರೆ. ಆಯನ ಸಂಕ್ರಾಂತಿ, ಸಮ್ಮರ್ ಸೋಲಾಸ್ಟಿಕ್ ಅಂತ ಸೂಚನೆ ಮಾಡ್ತಾರೆ. ಹಾಗಾಗಿ ಭಾರತೀಯ ಪುರಾಣಗಳ ಪ್ರಕಾರ ಈ ಖಗೋಳ ವಿದ್ಯಮಾನವನ್ನ ಐತಿಹಾಸಿಕವಾಗಿ ಯೋಗ ವಿಜ್ಞಾನದ ಉಗಮದ ದಿನ, ಆದಿಯೋಗಿಯು ಆದಿಗುರುವಾಗಿ ಪರಿವರ್ತನೆಗೊಂಡ ದಿನ ಅಂತ ಹೇಳಿ ಪರಿಗಣನೆ ಮಾಡ್ತಾರೆ. ಆಮೇಲೆ ಇನ್ನೊಂದು ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ, ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ ನೋಡಿ, ಲೋನಾರ್ ಸರೋವರದಲ್ಲಿ ನೂತನವಾಗಿ ಒಂದು ದಾಖಲೆಯನ್ನು ಕೂಡ ಮಾಡಿದ್ರು ಈ ವರ್ಷ. ಏನು ಅಂದ್ರೆ, ಮಹಾರಾಷ್ಟ್ರದ ಲೋನಾರ್ ಸರೋವರದಲ್ಲಿ ನಡೆದ 75 ದಿನಗಳ ಕ್ಷಣಗಣನೆ ಯೋಗ ಮಹೋತ್ಸವ 2026 ಕಾರ್ಯಕ್ರಮದಲ್ಲಿ ಬೃಹತ್ ಸಂಖ್ಯೆಯ ಜನರು ಒಟ್ಟಾಗಿ ತ್ರಿಕೋನಾಸನ ಮಾಡುವ ಮೂಲಕ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಹೊಸ ದಾಖಲೆಯನ್ನು ಕೂಡ ನಿರ್ಮಾಣ ಮಾಡಿದ್ರು. ಯಾವ ಆಸನ? ತ್ರಿಕೋನಾಸನ ಮಾಡುವ ಮೂಲಕ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಹೊಸ ದಾಖಲೆಯನ್ನು ಕೂಡ ಮಾಡಿದ್ರು ಮಹಾರಾಷ್ಟ್ರದ ಲೋನಾರ್ ಸರೋವರದಲ್ಲಿ. ಓಕೆನಾ. ಮತ್ತೆ ಈ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ 2014ರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಪರಿಕಲ್ಪನೆಯನ್ನ ಪ್ರಸ್ತಾಪಿಸಿದ್ರು. ಓಕೆನಾ. ಈ ಪರಿಕಲ್ಪನೆಯ ಪ್ರಸ್ತಾಪಿಸಿ ಸೆಪ್ಟೆಂಬರ್ ಅಲ್ಲಿ ಹೇಳಿದ್ರು. ಡಿಸೆಂಬರ್ ಅಲ್ಲಿ 175 ಪ್ರಾಯೋಜಕ ರಾಷ್ಟ್ರಗಳ ಬೆಂಬಲದೊಂದಿಗೆ UNGA ನಿರ್ಣಯ 69/131 ವಿಧಿಯನ್ನ ಅಂಗೀಕಾರ ಮಾಡಿದ್ರು. ಜೊತೆಗೆ ಇದು ಯುನೆಸ್ಕೋ ಮಾನ್ಯತೆ ಯಾವಾಗ ಸಿಕ್ತು ಅಂದ್ರೆ ಡಿಸೆಂಬರ್ 2016ರಲ್ಲಿ ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿ ಪಟ್ಟಿಯಲ್ಲಿ ಯೋಗವನ್ನ ಸೇರಿಸಿದ್ರು. ಓಕೆನಾ. ಇದ್ರ ತಾತ್ವಿಕ ಹಿನ್ನೆಲೆ ಏನಪ್ಪಾ ಅಂತಂದ್ರೆ, ಭಾರತೀಯ ತತ್ವಶಾಸ್ತ್ರದ 6 ಸಂಪ್ರದಾಯಬದ್ಧ ಅಂದ್ರೆ ಆಸ್ತಿಕ ಪಂಥಗಳಲ್ಲಿ ಏನ್ ಮಾಡಿದ್ರು ಅಂದ್ರೆ, ಷಡ್ ದರ್ಶನ ಯೋಗವು ಒಂದಾಗಿದೆ. ಓಕೆ. ಇದನ್ನ ಮಹರ್ಷಿ ಪತಂಜಲಿ ಅವರು ಯೋಗ ಸೂತ್ರಗಳಲ್ಲಿ ವ್ಯವಸ್ಥಿತವಾಗಿ ಸಂಕಲಿಸಿದ್ದಾರೆ. ಇದು ಅಷ್ಟಾಂಗ ಯೋಗವನ್ನು ಕೂಡ ಪ್ರತಿಪಾದಿಸುತ್ತೆ. ಜೂನ್
21ನೇ ತಾರೀಕು ಇತ್ತೀಚೆಗೆ ನಾವು ಯೋಗ ದಿನವನ್ನ ಅಂದ್ರೆ ಪ್ರತಿ ವರ್ಷ ಯೋಗ ದಿನವನ್ನ ಆಚರಣೆ ಮಾಡ್ತೀವಿ. ಇದರಲ್ಲಿ ಈ ವರ್ಷದ ಧ್ಯೇಯ ವಾಕ್ಯ ಏನೋ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅಂತಕ್ಕಂಥದ್ದು. ಜೊತೆಗೆ ಇಲ್ಲಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಲೂನಾರ್ ಸರೋವರದಲ್ಲಿ ಮಹಾರಾಷ್ಟ್ರದಲ್ಲಿ ತ್ರಿಕೋನಾಸನವನ್ನ ಮಾಡುವ ಮೂಲಕ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಸೇರ್ಕೊಂಡ್ರು. ಮತ್ತೆ ಯೋಗ ಸಂಗಮ ಪೋರ್ಟಲ್ ಅಂತಕ್ಕಂಥದ್ದು ಕೂಡ ಒಂದಿದೆ. ಇದು ದೇಶಾದ್ಯಂತ 6 ಲಕ್ಷಕ್ಕೂ ಹೆಚ್ಚು ಸಂಸ್ಥೆಗಳನ್ನ ಸಂಯೋಜನೆ ಮಾಡಿ ಏಕಕಾಲದಲ್ಲಿ ಯೋಗವನ್ನ ಪ್ರದರ್ಶನ ಮಾಡೋದಕ್ಕೆ ಅನುವು ಮಾಡಿಕೊಟ್ಟ ಡಿಜಿಟಲ್ ವೇದಿಕೆ ಇದು. ಓಕೆನಾ? ಆದ್ರಿಂದ ಈ ಯೋಗ ದಿನವನ್ನ ಯಾರು ಕೂಡ ಮಿಸ್ ಮಾಡದೆ ಆಚರಣೆಯನ್ನು ಕೂಡ ಮಾಡ್ತಾರೆ. ಇದು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಐತಿಹಾಸಿಕ ಕೆಂಪು ರಸ್ತೆ ಅಂದ್ರೆ ರೆಡ್ ರೋಡ್ ನಲ್ಲಿ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡಿದ್ರು. ನೋಡಲ್ ಸಚಿವಾಲಯ ಅಂದ್ರೆ ಆಯುಷ್ ಸಚಿವಾಲಯವು ಭಾರತದಲ್ಲಿ ಆಚರಣೆಗಳು ಮತ್ತು ನೀತಿ ಅನುಷ್ಠಾನವನ್ನ ಸಂಘಟಿಸುವ ನೋಡಲ್ ಸಂಸ್ಥೆಯಾಗಿ ಒಂದು ಕಾರ್ಯವನ್ನ ನಿರ್ವಹಿಸುತ್ತೆ. ಆಯುಷ್ ಸಚಿವಾಲಯ ಅದು ನೋಡಲ್ ಸಂಸ್ಥೆಯಾಗಿ ಕಾರ್ಯವನ್ನ ನಿರ್ವಹಿಸುತ್ತೆ. ಇದಿಷ್ಟು ಇಂದಿನ ವಿಚಾರ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.